ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವಿಷಯ ಅಂದರೆ ಮಾರ್ಚ್ 29 ಅಮಾವಾಸ್ಯೆ ಪ್ಲಸ್ ಇವತ್ತು ಸೂರ್ಯಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವೊಬ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಅಂದರೆ ಭಾರತದಲ್ಲಿ ಇದೆಯಾ, ಗೋಚರಿಸುತ್ತಾ ಸೂರ್ಯಗ್ರಹಣ ಅಥವಾ ಬೇರೆ ದೇಶದಲ್ಲಿದೆಯಾ, ಏನಿದ್ರೆ ವಿಶೇಷತೆ ಅಂಥೇಳಿ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದರೂ ಉಪಯುಕ್ತ ಆಗುತ್ತೆ ಅಂಥೇಳಿ ಈ ಶಾರ್ಟ್ ವಿಡಿಯೋ ಮಾಡ್ತಿರೋದು. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ತಿಳ್ಕೊಳ್ಳೋಣ. ಸೂರ್ಯಗ್ರಹಣ ಬಂದುಬಿಟ್ಟು ಮಾರ್ಚ್ 29, 2025 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಗೋಚರಿಸುತ್ತೆ. ಆದರೆ ಈ ಒಂದು ಸೂರ್ಯಗ್ರಹಣವು ನಮ್ಮ ದೇಶದಲ್ಲಿ ಗೋಚರ ಆಗೋದಿಲ್ಲ. ಇದು ಕೇವಲ ಬೇರೆ ದೇಶಗಳಲ್ಲಿ ಮಾತ್ರ ಬರುವಂಥದ್ದು. ಬಟ್ ಆದರೂ ಇಲ್ಲಿ ಕೆಲವೊಂದು ನಿಯಮಗಳು ಪಾಲಿಸಬೇಕು. ಅದು ಯಾರು ಅಂದರೆ ಎಲ್ಲರೂ ಅಲ್ಲ, ಗರ್ಭಿಣಿ ಸ್ತ್ರೀಗಳು. ಯಾಕಂದರೆ ಗರ್ಭಿಣಿ ಸ್ತ್ರೀಗಳ ತಾಯಿ ಅಥವಾ ಮಗುವಿನ ಮೇಲೆ ಈ ಒಂದು ಸೂರ್ಯಗ್ರಹಣವು ಎಫೆಕ್ಟು ಇರ್ಬೋದು ಅಥವಾ ಇರದೇ ಇರ್ಬೋದು. ಬಟ್ ಆದರೂ ನಮ್ಮ ಒಂದು ಜಾಗೃತೆಯಲ್ಲಿ ನಾವಿದ್ದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಯಾರಾದರೂ ಗರ್ಭಿಣಿ ಸ್ತ್ರೀಗಳಿದ್ದರೆ ಈ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮನೆಯಿಂದ ಹೊರಗಡೆ ಬರದೇ ಇರೋದು ಒಳ್ಳೆಯದು.